ಸಿಂಹರಾಶಿಯಿಂದ ಭವಿಷ್ಯತ್ತು ತಿಳಿಸ್ಕೊಡ್ತೀನಿ. ಹಾಗೆ ವಿಳೆದೆಲೆ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿಗಳನ್ನು ನಾನು ತಿಳಿಸಬೇಕಾಗಿತ್ತು, ತಿಳಿಸ್ತೀನಿ ಸಹಿತ. ಯಾಕೆಂದರೆ ಈ ವಿಳೆದೆಲೆಯಿಂದ ಎಂತಹ ಸಮಸ್ಯೆ ಇದ್ದರೂ ಸಹಿತ ಆ ಸಮಸ್ಯೆಗಳಿಗೆ ಖಂಡಿತ ಪರಿಹಾರವಿದೆ. ಇದು ಭಗವಂತನಿಗೂ ಪ್ರೀತಿ, ಎಲ್ಲರಿಗೂ ಪ್ರೀತಿಯಾಗಿರ್ತಕ್ಕಂಥದ್ದು. ತಾಂಬೂಲ ಅಂದರೆ ಬಹಳ ವಿಶೇಷ. ಪೂಗೀಫಲ ಸಮಾಯುಕ್ತಂ ನಾಗವಲ್ಲಿ ದಳೆಯುತಂ ಕರ್ಪೂರ ಚೂರ್ಣ ಸಂಯುಕ್ತಂ ತಾಂಬೂಲಂ ಪ್ರತಿರುಹ್ಯತಾಂ. ಈ ಪೂಗೀಫಲ ತಾಂಬೂಲ ಅಂದರೆ ಇದು ಬಹಳ ವಿಶೇಷವಾದ. ಅಂದರೆ ನಾಗವಲ್ಲಿ, ಇದು ವಿಳೆದೆಲೆಯನ್ನು ನಾಗವಲ್ಲಿ ಅಂತಲೂ ಹೇಳ್ತಾರೆ. ಜೊತೆಗೆ ಈ ವಿಳೆದೆಲೆಯಿಂದ ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಾಧ್ಯ. ಚಿಕ್ಕ ಮಕ್ಕಳಿಗೆ ಹೊಟ್ಟೆ ನೋವು ಬಂದರೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಕಾವನ್ನು ಬಿಸಿ ಮಾಡಿ ಹೊಟ್ಟೆ ಮೇಲೆ ಹಾಕಿದ್ರೆ ಹೊಟ್ಟೆ ನೋವು ಹೋಗುತ್ತೆ. ಅಜೀರ್ಣ ಸಮಸ್ಯೆಗೆ ಜೀರ್ಣ ಶಕ್ತಿನ ಹೆಚ್ಚಿಸ್ತಕ್ಕಂಥದ್ದಾಗುತ್ತೆ. ಜೊತೆಗೆ ಕಬ್ಬಿಣಾಂಶಗಳು ಜಾಸ್ತಿ ಇರೋದ್ರಿಂದ ಆಹಾರದಲ್ಲಿ ಇದು ಪಚನ ಶಕ್ತಿ ಭಾಳ ಶೀಘ್ರವಾಗಿ ಆಗುತ್ತೆ. ಎಂತಹ ಅಲರ್ಜಿ ಸಮಸ್ಯೆ ಇದ್ದರೂ ಇದಕ್ಕೆ ಸರಿಪಡಿಸುತ್ತೆ. ಇನ್ನು ದಂಪತಿಗಳ ಮಧ್ಯದಲ್ಲಿರ್ತಕ್ಕಂತಹ ದೋಷಗಳನ್ನು ದೂರ ಮಾಡುವ ಶಕ್ತಿಗೂ ಅಂತಹ ಒಂದು ಕೈಂಕರ್ಯದಲ್ಲೂ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅದಕ್ಕೆ ಊಟ ಆದ ನಂತರ ತಾಂಬೂಲವನ್ನು ಹಾಕ್ಕೊಳ್ತಕ್ಕಂಥದ್ದು, ದಂಪತಿಗಳಿಬ್ಬರು ಸಹಿತ ತಾಂಬೂಲ ಹಾಕುವಂತಹ ಪದ್ಧತಿಯನ್ನು ಸಾಕಷ್ಟು ವಾಡಿಕೆ ಮಾಡಿದ್ದಾರೆ. ಸಾಕಷ್ಟು ಮನೆಗಳಲ್ಲಿ ಇವತ್ತಿಗೂ ನಡೀತಾ ಇದೆ. ವಯಸ್ಸಾದಂತಹ ವೃದ್ಧರಾದರೂ ಸಹಿತ ಎಲೆ, ಅಡಿಕೆ, ಸುಣ್ಣವನ್ನು ಹಾಕ್ಕೊಂಡು ಅದನ್ನು ಅನುಷ್ಠಾನವನ್ನು ತರತಕ್ಕಂಥದ್ದು, ಅದನ್ನು ಕುಟ್ಟಿ ಅದನ್ನಾದರೂ ಸಹಿತ ಅದನ್ನು ಪೇಸ್ಟ್ ಥರ ಮಾಡಿಕೊಂಡು ವಯಸ್ಸಾದಂಥವರು ಹಾಕ್ಕೊಳ್ತಾರೆ. ಕಾರಣ ಇದರಲ್ಲಿ ಕಬ್ಬಿಣಾಂಶಗಳು ಜಾಸ್ತಿ ಇದೆ, ಇದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದು ಅಂತ. ಒಂದು ವಿಳೆದೆಲೆ ಇಷ್ಟೆಲ್ಲ ಇದೆ. ಜೊತೆಗೆ ನಾವು ಕಳಶಕ್ಕಿಡಬೇಕಾದ್ರೂ ಸಹಿತ ಈ ವಿಳೆದೆಲೆಯನ್ನು ಇಡ್ತೀವಿ. ಕಳಶಕ್ಕಿಡುವಂತಹದ್ದು ವಿಳೆದೆಲೆ ಇದೆ. ಮನೆ ಗೃಹ ಪ್ರವೇಶಕ್ಕೂ ವಿಳೆದೆಲೆ ಬೇಕಾಗಿದೆ. ಈ ವಿಳೆದೆಲೆ ಅಂತಕ್ಕಂಥದ್ದು ಶುಭ ಮತ್ತು ಅಶುಭಕ್ಕೂ